ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮಮ್ಮ ಇನ್ನ 3 ತಿಂಗಳಲ್ಲೇ ನನ್ನ ಮದ್ವೆ ಆಗ್ಬೇಕು ಅಂದಾಗ ಅವ್ರ ಮನ್ಸಿಗೆ ನೋವಾಗ್ಬಾರ್ದು ಅಂತ ನನ್ ಜೊತೆ ನೀವು ಮದ್ವೆ ಆಗಲ್ಲ ಅಂತ ತೀರ್ಮಾನ ಮಾಡ್ದಂಗ್ ಮಾತಾಡಿದ್ರೆ ಅಲ್ವಾ? ನನಗ್ ಗೊತ್ತು ಮೈನವ್ರೆ. ಅವ್ರು ಒದ್ದಾಡ್ತಿರೋದ್ರಲ್ಲಿ ತಪ್ಪೇನಿಲ್ವಲ್ಲ ಧ್ರುವ ಅವ್ರೆ. ಅವ್ರ ಭಾವನೆಗಳಿಗೋಸ್ಕರ ನಾನ್ ಬಿಟ್ಕೊಡೋದು ಸರಿನೇ ಅಲ್ವಾ? ಅವ್ರ ಭಾವನೆಗಳನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೋತೀರಾ? ನನ್ ಭಾವನೆ ನನ್ ವೇದನೆಗಳನ್ನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಮೈನವ್ರೆ? ಮೈನವ್ರೆ, ನಿಮ್ಮನ್ನ ಯಾವತ್ ನಾನ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನೋಡುದ್ನೋ, ನಿಮ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ನೋ, ಆ ಕ್ಷಣದಿಂದ ಈಗ ಬಸ್ರೆ ಹೆಂಗಸ್ಗೋಸ್ಕರ ನೀವು ಪಡ್ತಾ ಇರೋ ನೋವೇನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಏನಾಗಿದೆ ನಿಮ್ಗೆ? ಅದನ್ನ ಹೇಗ್ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾನು ಒದ್ದಾಡ್ತಾ ಇದ್ದೀನಿ. ನಿಮ್ಗೇನಾಗಿದ್ರು ಸರಿ ಮೈನವ್ರೆ, ನಾನ್ ನಿಮ್ ಕೈ ಬಿಡಲ್ಲ. ಎಷ್ಟೇ ಕಷ್ಟ ಬಂದ್ರೂ ನಾನ್ ನಿಮ್ ಜೊತೆಲೇ ನಿಲ್ತೀನಿ ಮೈನವ್ರೆ. ಆದ್ರೆ ನೀನ್ ನನ್ನ ಹತ್ರ ಏನು ಹೇಳ್ದೆ ನನ್ನಿಂದ ದೂರ ಹೋಗ್ತಿದ್ದೀರಾ. ಅದಕ್ ಕಾರಣ ಏನು ಅಂತನಾದ್ರೂ ಹೇಳಿ. ನನಗಂತೂ ಕಂಡುಹಿಡಿದಕ್ಕಾಗ್ತಾನೆ ಇಲ್ಲ. ಅದೇನಾಗಿದ್ರು ಸರಿ, ಮುಚ್ಚು ಮರೆ ಇಲ್ದೆ ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊಳ್ಳಿ ಮೈನವ್ರೆ. ನೀವು ನನ್ನೋರು ಅಂದ್ಮೇಲೆ ನಿಮ್ ಸಮಸ್ಯೆ ನನ್ ಸಮಸ್ಯೆ ಇದ್ದ ಹಾಗೆ ಅಲ್ವಾ? ಆಗ ನನ್ನ ಹತ್ರ ಮಾತ್ರ ನೀವು ಹೇಳ್ಕೊಳ್ಳೋದಕ್ಕಾಗೋದು, ನಾನ್ ಮಾತ್ರ ಅದನ್ನ ಸರಿ ಮಾಡೋದಕ್ಕಾಗೋದು. ನಾನ್ ಏನೇ ಅನ್ಕೊಂಡ್ರು ನಿಮ್ಮಿಂದ ಅದನ್ನ ಸರಿ ಮಾಡಕ್ಕಾಗಲ್ಲ. ನಾನು ಅವತ್ತೇ ಹೇಳಿದ್ನಲ್ವಾ, ನಮ್ ಕುಟುಂಬಕ್ಕೋಸ್ಕರ ನಾವು ಬೇರೆ ಬೇರೆ ಜೀವನ ಮಾಡೋದೇ ಒಳ್ಳೇದು. ಇಲ್ಲಿ ನೀವು ನಿಮ್ ಜೀವನ ನೋಡ್ಕೊಳ್ತಿರೋ ಹಾಗಿಲ್ಲ ಮೈನವ್ರೆ. ಹಾಗಿದ್ಮೇಲೆ ನಾನು ಆಸ್ಪತ್ರೆಯಲ್ಲಿದ್ದಾಗ ನೀವ್ಯಾಕೆ ಬರೋಕ್ ಹೋದ್ರಿ? ನನ್ ಗೇಟ್ ಬಿದ್ದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನನ್ಗೇನೋ ಒಂದು ಅನಾಹುತ ಆಗಿದೆ ಅಂತ ನೀವ್ಯಾಕೆ ತಿಳ್ಕೊಳ್ಳೋದು ಪ್ರಯತ್ನ ಪಟ್ರಿ? ನಾನ್ ಕೆಲ್ಸಕ್ಕೆ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು, ನೀವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನನ್ಗೋಸ್ಕರ ನಿಮ್ ಹೃದಯ ಬಡಿತಿದೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಮೈನವ್ರೆ. ಓಡ್ ಬಂದು ನನ್ ಕಾಲ ಹತ್ರ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳುವಂತ ಪರಿಸ್ಥಿತಿ ಏನಿದೆ? ನಾನು ಸತ್ ಹೋಗ್ತಾ ಇದ್ದೆ ಮೈನವ್ರೆ. ಇದು ಹೋಗ್ತಾ ಇದ್ದ ಜೀವ, ನಿಮ್ಗೋಸ್ಕರ ಬದುಕ್ತಾ ಇದ್ದ ಜೀವ ಇವತ್ತು ಇಲ್ಲಿದೆ ಅಂದ್ರೆ ಅದು ನಿಮ್ಮಿಂದ ಮಾತ್ರ, ನಿಮಗೋಸ್ಕರ ಮಾತ್ರ. ನನ್ಗಿವಾಗ ಒಂದು ಕ್ಲಾರಿಟಿ ಸಿಗ್ಬೇಕು ಮೈನವ್ರೆ. ಈಗ್ಲೇ ನನಗೆ ಗೊತ್ತಾಗ್ಬೇಕು. ತುಳಸಿ ನನ್ಗೆ ಹೇಳ್ಬಾರ್ದಿತ್ತು, ಆದ್ರೂ ಹೇಳಿದಾಳೆ ಅಂತ ನಿಮಗೆ ಕೋಪ ಬರ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವರೆಲ್ಲ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಮೈನವ್ರೆ. ಆ ವಿಷಯ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನನಗೆ ಗೊತ್ತು ಮೈನವ್ರೆ. ಆಗ ನಿಮ್ಮ ಅಣ್ಣನ ಮದ್ವೆಯಿಂದ ನಿಮ್ಮ ಅಕ್ಕನ ಮದ್ವೆ ನಿಂತೋಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಅದೇ ತರ ಏನಾದ್ರೂ ಆಗುತ್ತೆ ಅಂತ ನಿಮಗೆ ಭಯ ಕಾಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ತರ ಏನೂ ಆಗಲ್ಲ. ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡಬೇಡಿ. ನೋಡಿ, ನಾನು ಮಾತು ಕೊಡ್ತಾ ಇದ್ದೀನಿ, ರಾಧಾ ಅವ್ರ ಮದ್ವೆ ಮುಗಿಯೋ ತನಕ ನಮ್ಮಿಬ್ರು ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ನಾನು ನೋಡ್ಕೋತೀನಿ. ಮೈನವ್ರೆ ನೋಡಿ, ರಾಧಾ ಅವ್ರ ಮದ್ವೆ ಮುಗಿದ್ಮೇಲೆ ನೀವು ನನ್ನ ಪ್ರೀತಿನ ನಿರಾಕರಿಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಪ್ಪ ಅಮ್ಮ ನಮ್ಮನ್ನ ಖಂಡಿತವಾಗ್ಲೂ ಒಪ್ಕೋತಾರೆ. ನಮ್ ಲವ್ ಖಂಡಿತವಾಗ್ಲೂ ಸಕ್ಸಸ್ ಆಗತ್ತೆ. ಅದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ದಯವಿಟ್ಟು ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಮೈನವ್ರೆ. ಹೇಳ್ಬೇಡಿ. ನೀವಿಲ್ದೆ ನನ್ನ ಜೀವನನೇ ಇಲ್ಲ. ನಿಮ್ಗೆಷ್ಟೇ ಕಷ್ಟ ಬಂದ್ರು ನಾನ್ ನಿಮ್ ಜೊತೆನೇ ಇರ್ತೀನಿ. ಆದ್ರೆ ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ದೃಷ್ಟಿ ನನ್ನ ಮೇಲೆ ಬೀಳ್ದೆ ಹೋದ್ರೆ ನಾನು ಸತ್ತೇ ಹೋಗ್ತೀನಿ ಮೈನವ್ರೆ. ನಂತರನೇ ನಿಮ್ಗೂ ಫೀಲ್ ಆಗ್ತಿದೆ ಅಂತ ನನಗೆ ಗೊತ್ತು. ಆದ್ರೆ
ನಿಮ್ ಫೀಲಿಂಗ್ಸ್ನ ಮಾತ್ರ ಯಾರಿಗೋಸ್ಕರನೂ ಕಂಟ್ರೋಲ್ ಮಾಡ್ಕೋಬೇಡಿ ಮೈನವ್ರೆ. ನನಗ್ ನೀವು ಬೇಕು, ನನಗ್ ನೀವು ಮಾತ್ರ ಬೇಕು. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ ಮೈನವ್ರೆ. ಮೈನವ್ರೆ ದಯವಿಟ್ಟು ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಮೈನವ್ರೆ. ಒಂದೇ ಒಂದ್ಸರಿ ಹೇಳಿ ಮೈನವ್ರೆ, ಪ್ಲೀಸ್ ಮೈನವ್ರೆ. ನಿಮ್ ಮನ್ಸಲ್ಲಿರೋದ್ನೆಲ್ಲ ನನ್ನ ಹತ್ರ ಹೇಳ್ಕೊಡಿ ಮೈನವ್ರೆ. ನಿಮ್ ಮನ್ಸಲ್ಲಿರೋ ಭಾರನೆಲ್ಲ ಇಳಿಸ್ಬಿಡಿ ಪ್ಲೀಸ್. ಅದೇನೇ ಇದ್ರು ಸರಿ, ಇವತ್ತು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡಿ. ನಾನು ಯಾವತ್ತೂ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ. ಎಂಥದೇ ವಿಷಯ ಆಗಿರ್ಲಿ, ನಾನ್ ನಿಮ್ ಜೊತೆ ನಿಲ್ತೀನಿ. ನಾನು ನಿಮ್ಮನ್ನ ತಪ್ಪು ತಿಳ್ಕೊಳ್ಳಲ್ಲ. ಐ ಪ್ರಾಮಿಸ್ ನನ್ ಮೇಲೆ ಆಣೆ. ದಯವಿಟ್ಟು 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 ನನ್ನ ಮಾತು ಕೇಳಿ. ಹೇಳ್ಕೊಬಿಡಿ ಪ್ಲೀಸ್, ಹೇಳ್ಕೊಬಿಡಿ ಮೈನವ್ರೆ. ಧ್ರುವ, ನಾನ್ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ. ದೇವ್ರಂತವ್ರು ನೀವು. ನಿಮ್ ಜೊತೆ ಬಾಳೋ ಅರ್ಹತೆ ನನಗಿಲ್ಲ.